ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಜ್ಯೋತಿ. ಇವತ್ತು ಮಕ್ಕಳನ್ನ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೆ. ಬಟ್ ಇವತ್ತು ಮಧ್ಯಾಹ್ನ ಸ್ಕೂಲ್ ಇದ್ದಿದ್ದರಿಂದ ನಾನೇ ನಡ್ಕೊಂಡು ಹೋಗ್ತಾ ಇದ್ದೆ. ಯಾಕಂದರೆ ನಮ್ಮ ಮನೆಯವ್ರಿಗೆ ಡ್ಯೂಟಿ ಬಿಡ್ತಿದ್ದೆ 2 o'clock. ಸೊ ಇವಾಗ ಇನ್ನೂ 1:30 ಆಗಿದೆ. ಹಾಗಾಗಿ ನಾನೇ ನಡೆಸ್ಕೊಂಡು ಮಕ್ಳನ್ನ ಕರ್ಕೊಂಡು ಹೋಗ್ತಾಯಿದ್ದೆ. ಹೊರಗಡೆಯಿಂದ ತುಂಬ ಹೆವಿ ಬಿಸಿಲಿತ್ತು. ಹಾಗಾಗಿ ಕರ್ಕೊಂಡು ಹೋಗ್ತೀನಿ. ಮನೆಯಿಂದ ತುಂಬ ಹತ್ತಿರ ಇದೆ ಸ್ಕೂಲು, ತುಂಬ ದೂರ ಇಲ್ಲ. ಹಾಗಾಗಿ 10 minutes ಆಗುತ್ತೆ ಅಷ್ಟೇ. ಕರ್ಕೊಂಡು ಹೋಗ್ತಾಯಿದ್ದೀನಿ. ತುಂಬ ಕೀಟ್ಲೆ ಮಾಡ್ತಾಯಿದ್ರು ರೋಡಲ್ಲಿ. ಒಬ್ಬ ಮುಂದೆ ಹೋಗ್ತಾಯಿದ್ದ, ಇನ್ನೊಬ್ಬ ಪಕ್ಕದಲ್ಲಿ ನನ್ನ ಮಗ ಕೈ ಬಿಡಿ ಅಮ್ಮ ನಾನು ನಡ್ಕೊಂಡು ಹೋಗ್ತೀನಿ ಒಬ್ಬನೇ ಅಂತ ಹೇಳ್ತಾಯಿದ್ದ. ಅವ್ನು ನೋಡಿ ಕೈ ಹಿಡ್ಕೊಳ್ತೀನಿ. ಹೇಳ್ಬೇಕನ್ನಿಸ್ತು, ನಾವು ಮಕ್ಕಳನ್ನ ಎಷ್ಟು ಪೊಸೆಸಿವಲ್ಲಿ ಬೆಳೆಸ್ತೀವಿ ಅಂದರೆ ಅವ್ರ ಕೈ ಬಿಟ್ಟರೆ ಎಲ್ಲ ಆ ಕಡೆ ಹೋಗ್ತಾರೋ ಅಂತ ಅಷ್ಟು ಹೆದರಿಕಿಲ್ಲ. ಫಸ್ಟೆಲ್ಲ ನಾವೆಲ್ಲ ಹೇಗೆ ಆಟ ಆಡಿಕೊಂಡು ಚಿಕ್ಕ ವಯಸ್ಸಲ್ಲಿ ಹೇಗೆಲ್ಲ ಇದ್ವಿ. ಬಟ್ ಇವಾಗ ಅದು ನೆನೆಸ್ಕೊಂಡು ನಗು ಬರುತ್ತೆ. ಹಾಗೆ ಸ್ಕೂಲ್ ಹತ್ರ ಬಿಟ್ಟು ವಾಪಸ್ ಮನೆಗೆ ಬಂದೆ. ಹಾಗೆ ನಿಮ್ಗಳ ಹತ್ರ ಸ್ವಲ್ಪ ವಿಷಯನ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಯಾಕಂದರೆ ಇವಾಗೆಲ್ಲ ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ ಟೈಮ್. ಇವತ್ತು PU ಅವ್ರದ್ದು ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ತುಂಬ ಸ್ಟ್ರೆಸ್ ಇರ್ತಾರೆ ಮಕ್ಕಳು. ಎಲ್ರಿಗೂ ಮಾರ್ಕ್ಸ್ ಅನ್ನೋದು ತುಂಬ ಇದೆ. ಮಾರ್ಕ್ಸ್ ತೊಗೋಬೇಕು, ಚೆನ್ನಾಗಿ ಓದಬೇಕು. ನೆಕ್ಸ್ಟು ನಮ್ಗೆ ಯಾವ್ದಾದ್ರು ಕಾಲೇಜಿಗೆ ಅಡ್ಮಿಷನ್ ಬೇಕು ಅಂದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ನೆಕ್ಸ್ಟ್ ಇನ್ನು SSLC ಅವ್ರದ್ದು ಸ್ಟಾರ್ಟ್ ಆಗುತ್ತೆ. ಇನ್ನೆಲ್ಲ ಮಕ್ಳದ್ದು ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ಮಕ್ಳಿಗೆ ಸ್ಟ್ರೆಸ್ ಕೊಡಬೇಡಿ. ಬಟ್ ನಾನು ಅದನ್ನೇ ಹೇಳ್ತೀನಿ, ಮಾರ್ಕ್ಸ್ ಬೇಕು ಜೀವನಕ್ಕೆ. ಬಟ್ ತುಂಬ ಸ್ಟ್ರೆಸ್ ಕೊಟ್ಟು ಮಕ್ಕಳಿಗೆ ಇವಾಗಲೇ ಅವ್ರಿಗೆ ಲೋಡ್ ತೊಗೊಳಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಪೇರೆಂಟ್ಸ್ ಆದವರು ಸ್ವಲ್ಪ ಪರವಾಗಿಲ್ಲ, ನೀನು ಎಷ್ಟು ತೆಗಿತೀನಿ, ನಿನ್ಗೆ ಎಷ್ಟು ಆಗುತ್ತೆ ಅಷ್ಟು ತೆಗಿ, ಅದು ಎಷ್ಟಾಗುತ್ತೆ ಓದು ಅಂತ ಹೇಳಿದ್ರೆ ಅವ್ರಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ಗೂ ನಾನು ಒಂದು ರಿಕ್ವೆಸ್ಟು, ಯಾರೂ ತುಂಬ ಸ್ಟ್ರೆಸ್ ಕೊಡಬೇಡಿ ಮಕ್ಕಳಿಗೆ. ಹಾಗೆಯೇ ನೀವೆಲ್ಲ ನಿಮ್ಮ ಬಾಲ್ಯದ ನೆನಪಿನ ಸ್ಕೂಲ್ಗಳಿಗೆ ಹೋಗಿದ್ದೀರಾ, ಮತ್ತು ಫ್ರೆಂಡ್ಸ್ಗಳನ್ನ ಮೀಟ್ ಆಗಿದ್ದೀರಾ, ಅದನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಹೋಗಿದ್ದೀನಿ ಅಂತ ಕಮೆಂಟ್ ಮಾಡಿ. ಇಲ್ಲ ಈಗ ಆಲ್ರೆಡಿ ಫ್ರೆಂಡ್ಸ್ಗಳೆಲ್ಲ ಇನ್ನು ಗೊತ್ತು, ಬೇಬಿ ಸಿಟ್ಟಿಂಗಲ್ಲಿರೋರು, ನೆಕ್ಸ್ಟು 7th, ನೆಕ್ಸ್ಟ್ 8th ಇಂದ 10th, ನೆಕ್ಸ್ಟ್ PU, ಡಿಗ್ರಿ, ನೆಕ್ಸ್ಟು ಗ್ರ್ಯಾಜುಯೇಷನ್, ಎಲ್ಲದರಲ್ಲೂ ಫ್ರೆಂಡ್ಸ್ ಇರ್ತಾರೆ. ಸೊ ಅವರೆಲ್ಲ ನಿಮಗೆ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರಾ, ಮತ್ತು ಹಳೆಯ ನೆನಪಿಗೆ ನೀವು ಹೋಗಿದ್ದೀರಾ, ಮತ್ತು ಅದೇ ಸ್ಕೂಲು ಟೀಚರ್ಸ್ಗಳನ್ನ ಮೀಟ್ ಮಾಡಿದ್ದೀರಾ. ಅದೆಲ್ಲ ಒಂದು ಗೋಲ್ಡನ್ ಮೆಮೊರಿ ಥರ. ಸೊ ಎಲ್ರಿಗೂ ನಿಮಗೂ ಅದೇ ಥರ ಫ್ರೆಂಡ್ಸ್ಗೆಲ್ಲ ಇವಾಗಲೂ ಇದ್ದಾರೆ ಅಂತ ಹೇಳಿದ್ರೆ ನನಗೊಂದು ಕಮೆಂಟ್ ಮಾಡಿ, ಫ್ರೆಂಡ್ಸ್ ಇದ್ದಾರೆ ಇವಾಗಲೂ ಇದ್ದಾರೆ, ಟಚ್ಚಲ್ಲಿದ್ದಾರೆ ಅಂತ. ಸೊ ಸ್ಕೂಲ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಸುಮ್ಮನೆ ಹೇಳಲ್ಲ. ಸೊ ಎಲ್ಲ ಈ ನನ್ನ ಮಗನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದಿದ್ದಕ್ಕೆ ಇಷ್ಟೊಂದೆಲ್ಲ ರೀಕಾಲ್ ಆಗೋಕ್ಕೆ ಕಾರಣ ಆಯಿತು. ಸೊ ಥ್ಯಾಂಕ್ ಯು, ಇಷ್ಟು ತನಕ ಲಿಸನ್ ಮಾಡಿದ್ದೀರಾ ನಾನು ಹೇಳಿರೋದನ್ನು. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.